ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ರಾಮಾಯಣ ಟೀಸರ್ ಬಗ್ಗೆ ಇವತ್ತು ಮಾತಾಡೋಣ. ಟೀಸರ್ ಅಂತೂ ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ರಾವಣ ಪಾತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರು ಕಾಣಿಸಿಕೊಂಡಿದ್ದಾರೆ. ಅವರ ಪಾತ್ರದ ಬಗ್ಗೆ ಈ ವಿಡಿಯೋನ ಕೊನೆಯದಾಗಿ ಮಾತಾಡಿದೀನಿ. ವಿಡಿಯೋನ ಕೊನೆವರೆಗಾಗಿ ನೋಡಿ. ಈ ಸಿನಿಮಾದ ಟೀಸರ್ ಬಗ್ಗೆ ಹೇಳಬೇಕಂದ್ರೆ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಟೀಸರು ಅಷ್ಟು ಸುಂದರವಾಗಿದೆ. ಇವತ್ತು ಹನುಮಾನ್ ಜಯಂತಿ ಇರುವುದಕ್ಕಾಗಿ ಚಿತ್ರತಂಡ ಕಡೆಯಿಂದ ಇವತ್ತು ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲೇ ಇದುವರೆಗೂ ಹಲವಾರು ಭಾಷೆಗಳಲ್ಲಿ ರಾಮಾಯಣ ಕಥೆ ಸಿನಿಮಾ ಆಗಿ ಮೂಡಿ ಬಂದಿದೆ. ಪ್ರತಿ ಬಾರಿಯೂ ಭಿನ್ನ ರೀತಿಯಲ್ಲಿ ಪುರಾಣ ಪುಣ್ಯ ಕಥೆಯನ್ನು ಪ್ರಸ್ತುತಪಡಿಸಲಾಗಿದೆ. ಇದೀಗ ಬರಲಿರುವ ರಾಮಾಯಣ ಈವರೆಗಿನ ಭಾರತೀಯ ಚಿತ್ರರಂಗದಲ್ಲೇ ಮಾಡಿದ ಸಾಹಸಗಳಲ್ಲಿಯೇ ಅದ್ದೂರಿಯಾದ ಸಾಹಸ ಇದಾಗಿದೆ. ಟೀಸರ್ನಲ್ಲಿ ಇದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಈಗ ಬಿಡುಗಡೆ ಆಗಿರುವ ಟೀಸರ್ನಲ್ಲಿ ರಾಮನ ಪಾತ್ರನಷ್ಟೇ ಪ್ರಮುಖವಾಗಿ ತೋರಿಸಲಾಗಿದೆ. ಈ ಟೀಸರ್ನಲ್ಲಿ ನಾವು ಏನೇನು ನೋಡಬಹುದಪ್ಪ ಅಂತ ನೀವೇ ಕೇಳೋದಾದ್ರೆ, ಶ್ರೀರಾಮನ ಬಾಲಕಾಂಡ, ಅರಣ್ಯಕಾಂಡದ ಕಥೆಯ ಭಾಗಗಳನ್ನು ಮಾತ್ರವೇ ಟೀಸರ್ನಲ್ಲಿ ಕಂಡು ಬರುತ್ತದೆ. ಹಾಗೂ ರಾಮನ ಪಟ್ಟಾಭಿಷೇಕದ ಮುಂಚಿನ ಕತೆ, ವನವಾಸ, ಅರಣ್ಯದಲ್ಲಿ ಸಾಹಸಗಳು, ಇನ್ನಾತರ ದೃಶ್ಯಗಳಲ್ಲೂ ಟೀಸರ್ನಲ್ಲಿ ನಾವು ಕ್ಲೀನ್ ಆಗಿ ನೋಡಬಹುದು. ವಿಶೇಷವಾಗಿ ರಾಮನ ವಿಚಿತ್ರ ಜೀವಗಳೊಟ್ಟಿಗೆ ಸೆಣಸಾಡುತ್ತಿರುವ ಕೆಲವು ದೃಶ್ಯಗಳು ಈ ಟೀಸರ್ನಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಈ ಒಂದು ಟೀಸರ್ನಲ್ಲಿ ರಣಬೀರ್ ಕಪೂರ್ ಅವರು ಶ್ರೀರಾಮನ ಪಾತ್ರದಲ್ಲಿ ಅದ್ಭುತವಾಗಿ ಕಾಣಿಸುತ್ತಿದ್ದಾರೆ. ಅವರು ಮುಖ ಮೈಕಟ್ಟು ರಾಮನ ಪಾತ್ರಕ್ಕೆ ಚೆನ್ನಾಗಿ ಹೊಂದುವಂತೆ ತೋರಿಸುತ್ತಿದ್ದಾರೆ. ಆದರೆ ಟೀಸರ್ನಲ್ಲಿ ಅವರ ಪಾತ್ರದ ಹೊರತಾಗಿ ಇನ್ಯಾರ ಪಾತ್ರವನ್ನು ಸಹ ತೋರಿಸಿಲ್ಲ. ಸೀತಾ, ಲಕ್ಷ್ಮಣ ಪಾತ್ರವನ್ನು ಸಹ ಈ ಬಿಡುಗಡೆಯಾದ ಆಗಿರುವ ಟೀಸರ್ನಲ್ಲಿ ತೋರಿಸಿಲ್ಲ. ಇದಲ್ಲದೆ ಹನುಮಾನ್ ಜಯಂತಿ ಇರುವ ಕಾರಣಕ್ಕಾಗಿ ಈ ಒಂದು ಟೀಸರ್ನ ರಿಲೀಸ್ ಮಾಡಿದ್ರು ಕೂಡ ಇಲ್ಲಿ ಹನುಮಾನ್ ಪಾತ್ರವನ್ನು ಕೂಡ ತೋರಿಸಿಲ್ಲ. ಹಾಗೆಯೇ ಒಟ್ಟಾರೆಯಾಗಿ ಈ ಬಿಡುಗಡೆಯಾದ ಆಗಿರುವ ಟೀಸರ್ನಲ್ಲಿ ರಾಮಾಯಣ ಕತೆ ಭಾರತೀಯ ಈ ಹಿಂದೆ ನೋಡಿದ ಇನ್ಯಾವುದೇ ರಾಮಾಯಣ ಸಿನಿಮಾ ಅಥವಾ ಧಾರಾವಾಹಿಗಳಿಗಿಂತಲೂ ಬಲು ಅದ್ದೂರಿಯಾಗಿ ಇರಲಿದೆ ಎಂಬುವುದಂತೂ ಇಲ್ಲಿ ಈ ಒಂದು ಟೀಸರ್ ನೋಡಿದ ನಂತರ ಖಾತ್ರಿ ಆಗುತ್ತದೆ. ಈ ಚಿತ್ರವು ನಿತೇಶ್ ತಿವಾರಿ ಅವರು ನಿರ್ದೇಶನ ಮಾಡಿದ್ದಾರೆ. ಹಾಗೂ ತಾರಾಗಣ ನೋಡೋದಾದರೆ ರಣಬೀರ್ ಕಪೂರ್ ಅವರು ಶ್ರೀರಾಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಸಾಯಪಲ್ಲವಿ ಅವರು ಸೀತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ನಮ್ಮ ಕನ್ನಡದ ಹೆಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನಾಗಿ ನಟಿಸುತ್ತಿದ್ದಾರೆ ಮತ್ತು ಈ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರು. ಹಾಗೂ ಸನ್ನಿ ಡಿಯೋಲ್ ಅವರು ಹನುಮಂತನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ರವಿ ದೂಬೆ ಅನ್ನುವರು ಲಕ್ಷ್ಮಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೂ ಕಾಜಲ್ ಅಗರ್ವಾಲ್ ಅವರು ಮಂಡೋದರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ನಿರ್ಮಾಣವನ್ನು 2 ಭಾಗಗಳನ್ನಾಗಿ ಚಿತ್ರಗೊಳಿಸಲಾಗಿದೆ. ಹಾಗೂ ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 4,000 ಕೋಟಿಗೂ ಅದಕ್ಕೂ ಹೆಚ್ಚು ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗುತ್ತದೆ. ಹಾಗೂ ಬಿಡುಗಡೆ ದಿನಾಂಕ ನೋಡೋದಾದರೆ ಭಾಗ 1 2026 ದೀಪಾವಳಿಯಲ್ಲಿ ಬರಬಹುದು ಅನ್ನುವುದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡುತ್ತಿದೆ. ಹಾಗೂ ಭಾಗ 2 2027 ದೀಪಾವಳಿಯಲ್ಲಿ ಬಿಡುಗಡೆ ಮಾಡಬಹುದು ಎನ್ನುವ ಈ ಒಂದು ಮೆಸೇಜ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡುತ್ತಿದೆ. ಈ ಒಂದು ಟೀಸರ್ 2 ನಿಮಿಷ 38 ಸೆಕೆಂಡ್ಗಳು ಟೀಸರ್ ಬಿಡುಗಡೆಯಾಗಿದ್ದು ಅದರಲ್ಲಿ ರಾವಣನಾಗಿ ಯಶ್ ಅವರು ಸಣ್ಣ ಝಲಕ್ ತೋರಿಸಲಾಗಿದೆ. ಈ ಪೌರಾಣಿಕ ಕಥೆಯು ವಿಶ್ವಾದ್ಯಂತ ಭಾರೀ ಕುತೂಹಲ ಮೂಡಿಸಿದೆ ಮತ್ತು ಅದ್ದೂರಿ ದೃಶ್ಯ ವೈಭವವನ್ನು ಹೊಂದಿರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಸೊ ಫ್ರೆಂಡ್ಸ್, ಆಲ್ರೆಡಿ ನೀವು ನೋಡ್ತಾ ಇರೋ ಹಾಗೆ ಈ ಒಂದು ಇಮೇಜಸ್ ಟೀಸರ್ ಇಂದ ನಾನು ತಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಆ ಒಂದು ಇಮೇಜಸ್ ಅಲ್ಲಿ ಯಾವ ತರ ಒಂದು ಕ್ವಾಲಿಟಿ ಇದೆ, ಯಾವ ತರ ಒಂದು ಅದ್ದೂರಿಯಾಗಿ ತೋರಿಸಿದ್ರೆ ಅಂದ್ಬಿಟ್ಟು ಇಲ್ಲಿ ಎದ್ದು ಕಾಣಿಸುತ್ತಿದೆ. ಹಾಗೂ ಈ ಟೀಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ರಣಬೀರ್ ಕಪೂರ್ ಅವರು ಶ್ರೀರಾಮನ ಪಾತ್ರದಲ್ಲಿ ಅದ್ಭುತವಾಗಿ ಕಾಣುತ್ತಿದ್ದಾರೆ ಎಂದ್ಬಿಟ್ಟು ಇಲ್ಲಿ ಹೇಳಬಹುದು. ಸಿನಿಮಾ ತಂಡ ಯಾಕೆ 2 ಭಾಗಗಳನ್ನಾಗಿ ಮಾಡುತ್ತಿದ್ದೇವೆ ಎಂದ್ಬಿಟ್ಟು ಇಲ್ಲಿ ಆಲ್ರೆಡಿ ಉತ್ತರ ಕೂಡ ಕೊಟ್ಟಿದ್ದಾರೆ. ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಮೊದಲಿಗೆ ಒಂದೇ ಚಿತ್ರದಲ್ಲಿ ಕತೆ ಹೇಳಿ ಮುಗಿಸಲು ಬಯಸಿದ್ದೇವೆ. ಆದರೆ ಯುದ್ಧದ ಸನ್ನಿವೇಶಗಳನ್ನು ಬಹಳ ರೋಚಕವಾಗಿ ತೆರೆಗೆ ತರಲು ಮುಂದಾಗಿದ್ದೇವೆ. ಹಾಗಾಗಿ 2 ಭಾಗಗಳನ್ನಾಗಿ ಸಿನಿಮಾ ತೆರೆಗೆ ತರುವುದು ಅನಿವಾರ್ಯವಾಯಿತು ಎಂದು ಸಿನಿಮಾದ ತಂಡ ಉತ್ತರಿಸಿದೆ.
ಫ್ರೆಂಡ್ಸ್, ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದೇ ನೋಡಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಪುಷ್ಪಕ ವಿಮಾನವನ್ನ ಈ ಟೀಸರ್ ನಲ್ಲಿ ಕೊನೆಯದಾಗಿ ತೋರಿಸಿದ್ದಾರೆ. ಸೊ ಇದೇ ನೋಡಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಸೊ ಇವರ ಪಾತ್ರವನ್ನ ಟೀಸರ್ ನಲ್ಲಿ ಅಂತ್ಯದಲ್ಲಿ ತೋರಿಸಿದ್ದಾರೆ. ಅದು ಕೂಡ ಯಶ್ ಪಾತ್ರವನ್ನು ಸಹ ಇಂದಿನಿಂದ ಮಾತ್ರವೇ ಇಲ್ಲಿ ಈ ಒಂದು ಟೀಸರ್ ನಲ್ಲಿ ತೋರಿಸಲಾಗಿದೆ. ಈ ಒಂದು ಸೀನು ಕೂಡ ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನಾವು ಯಶ್ ಫ್ಯಾನ್ಸ್ ಆಗಿ ತುಂಬಾ ಸಿಕ್ಕಾಪಟ್ಟೆ ಕಾತುರದಿಂದ ಕಾಯ್ಕೊಂಡಿದ್ದೀವಿ ಈ ಒಂದು ಸಿನಿಮಾಗೆ ಹಾಗೂ ನಮ್ಮ ಟಾಕ್ಸಿಕ್ ಸಿನಿಮಾ ಬರಬೇಕಾಗಿತ್ತು. ಬಟ್ ಹಲವಾರು ಕಾರಣಗಳಿಂದ ಚಿತ್ರ ಮುಂದೂಡಲಾಗಿತ್ತು. ಆದರೆ ಈ ಒಂದು ಟೀಸರ್ನಲ್ಲಿ ಕೊನೆಯಲ್ಲಿ ಬಂದಂಥ ಯಶ್ ಸರ್ ಅವರ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಅವರು ರಾವಣ ಪಾತ್ರವನ್ನು ಈ ಸಿನಿಮಾದಲ್ಲಿ ಮಾಡ್ತಿದ್ದಾರೆ. ಈ ಚಿತ್ರವು ಈ ವರ್ಷದಲ್ಲಿ ಇಂಡಿಯನ್ ಬಾಕ್ಸ್ ಆಫೀಸ್ನಲ್ಲಿ ಧೂಳು ಎಬ್ಬಿಸುವುದು ಖಚಿತವಾಗಿದೆ. ಆಲ್ರೆಡಿ ಟೀಸರ್ ಇಂದನೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ಒಂದು ಚಿತ್ರ ಹಾಗೂ ಎಷ್ಟೋ ಜನ ಈ ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ. ಈ ಸಿನಿಮಾ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಟೀಸರು ಸಿನಿಮಾನು ಕೂಡ ಅದ್ಭುತವಾಗಿರುತ್ತೆ ಅಂತ ಅನ್ಕೋಬಹುದು. ಬಟ್ ಬಾಕ್ಸ್ ಆಫೀಸ್ನಲ್ಲಿ ಧೂಳು ಎಬ್ಬಿಸುವುದಂತೂ ಖಚಿತ. ಸೊ ಕಾದು ನೋಡೋಣ ಫ್ರೆಂಡ್ಸ್, ಈ ಮೂವಿ ಯಾವ ಥರ ಒಂದು ರೆಕಾರ್ಡ್ ಮಾಡುತ್ತೆ ಅಂದ್ಬಿಟ್ಟು ಸಿನಿಮಾ ಬಿಡುಗಡೆ ಆದಮೇಲೆ ನೋಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.